ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ದಿವಸ ಆಯಿತು ಕುಕಿಂಗ್ ವಿಡಿಯೋ ಮಾಡಿ, ಹಾಗಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಮ್ಯಾರಿನೇಷನ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಓಕೆ, ಈಗ ಫ್ರೈಗೆ ಯಾವ ರೀತಿ ನಾನು ಮ್ಯಾರಿನೇಷನ್ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ಸ್ವಲ್ಪ ಅರಿಶಿನದ ಪುಡಿ, ಒಂದು ಕಾಲ್ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಜಸ್ಟ್ ಮ್ಯಾರಿನೇಷನ್ಗೆ ಹಾಕೋತಾ ಇರೋದು, ಹಾಗಾಗಿ ಎಲ್ಲನೂ ಸ್ವಲ್ಪ ಹಾಕೋತಾ ಇದ್ದೀನಿ. ಲಾಸ್ಟ್ಲಿ 1 ಸ್ಪೂನ್ ಅಷ್ಟು ಖಾರದ ಪುಡಿ ಒಂಚೂರು ಹಾಕೋತೀನಿ. ಆಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್, 1 ಸ್ಪೂನ್ ಅಷ್ಟು, ಮೋರ್ ದೆನ್ ಅ ಸ್ಪೂನ್ ಕರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಹಲೋ. ಕ್ವಿಕ್ಕಾಗಿ ಅಪ್ಪುಗೆ ಯಾವ ರೀತಿ ನಾನು ನಾನ್ ವೆಜ್ ಜನರಲಾಗಿ ಕೊಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. 1 ಗ್ಲಾಸ್ ರೈಸಿಗೆ 1/4 ಲೋಟದಷ್ಟು ಹೆಸರುಬೇಳೆನ ಚೆನ್ನಾಗಿ 2ರಿಂದ 3 ಸತಿ ವಾಶ್ ಮಾಡಿಕೊಂಡು, ಸ್ವಲ್ಪ ನಾನಿವತ್ತು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಇಲ್ಲಾಂದರೆ ಮಟನ್, ನಿಮ್ಮ ಪ್ರಯಾರಿಟಿ, ನಿಮ್ಗೆ ಇಷ್ಟ ಯಾವುದಾದ್ರೂ ಕೊಡ್ಬೋದು. ನಾನು ಜನರಲಾಗಿ ಅವನಿಗೆ ಚಿಕನ್ನೇ ಕೊಡೋದು. ಆಮೇಲೆ ಕ್ಯಾರೆಟ್ನ ಜನರಲಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀನಿ. ಇವತ್ತು ಈ ರೀತಿಯೇ ಫುಲ್ಲಾಗಿ ಕೊಟ್ಟು ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೊಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕಿವಾಗ ನಾನು 3 ಗ್ಲಾಸಸ್ ಆಫ್ ವಾಟರ್ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಸತಿ ಕೂಗಿಸ್ಕೊತೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಕುಕ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅಪ್ಪುದು ಡಿಶ್ ಆಗಿದೆ. ಸೊ ಯಾವ ರೀತಿ ಆಗಿದೆ ಅಂತ ನೋಡೋಣ. ನಾನು ಇಟ್ಟಿದ್ದು ಕ್ಯಾರೆಟ್ ಇಲ್ಲಿದೆ. ಕ್ಯಾರೆಟ್ನ ತೊಗೊಂಡೋಗಿ ಕೊಡೋಣ ಅವನಿಗೆ ಅಂತ ಫಸ್ಟ್ ಚಿಕ್ಕದು ಕೊಟ್ಟು ನೋಡೋಣ. ತಿಂದಿಲ್ಲ ಅಂದರೆ ಆಮೇಲೆ ರೈಸಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಬೋದು. ಸ್ವಲ್ಪ ಆರಲಿ. ಅಪ್ಪು ಸ್ನ್ಯಾಕ್ಸ್ ತೊಗೊಂಡು ಬರ್ತಾಯಿದ್ದೀನಿ. ತೊಗೊಂಡು ಬರ್ತಿರುವಾಗಲೇ ಅವನಿಗೆ ಫುಲ್ ಇದನ್ನ ನೋಡಿ ಖುಷಿಯಾಗಿದ್ದಾನೆ. ನೋಡೋಣ ಅವನು ಎಂಜಾಯ್ ಮಾಡ್ತಾನ ಅಂತ ಇದನ್ನ ತಿಂದು. ಬಾ ಮಗ್ನೇಲಿ, ಸ್ಟೇ ಗಿವ್ ಮಿ ಶೇಕ್ ಫಸ್ಟ್. ಈಟ್. ತಿನ್ನು. ಸರಿ, ನಾನೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಡ್ತೀನಿ, ತಿನ್ನು. ಇವಾಗ ತಿನ್ನು. ಅವನಿಗೆ ಅದು ಫುಲ್ ಇಟ್ಟಿರೋದ್ರಿಂದ ತಿನ್ನಕ್ಕೆ ಗೊತ್ತಾಗಿಲ್ಲ ಪಾಪ. ಹೀಗೆ ನಾನು ಕ್ರಷ್ ಮಾಡಿಕೊಟ್ರೆ ತಿಂದ. ಅಪ್ಪು ಇಲ್ಲಿ ಹಿಂದೆ ಸ್ವಲ್ಪ ಅಕ್ಕ ಕೈಯಲ್ಲಿದೆ. ಗುಡ್ ಬೈ ಡಿಕಂದ, ಜಿಯ ಕೊಡ್ಲಾ? ಓಕೆ, ಮೊದಲಿಗೆ ನಾನು ಈ ರೀತಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ನೀವು ಬಾಣಲಿಯಲ್ಲಿ ಕೂಡ ಮಾಡ್ಕೋಬೋದು. ನಾನು ತುಂಬ ಕಮ್ಮಿ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಈ ರೀತಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ. ಸೊ ಇಷ್ಟೇ ಚಿಕನ್ ಇರೋದು. ನಾವಿಬ್ರು ಇದನ್ನು ಫುಲ್ ತಿನ್ನಲ್ಲ. ಸೊ ಹಾಗಾಗಿ ಬಿಕಾಸ್ ಡಿನ್ನರ್ಗಾಗಿರೋದ್ರಿಂದ ಇಷ್ಟು ತಿನ್ನಲ್ಲ. ಓಕೆ, ಕಮ್ಮಿ ಎಣ್ಣೆ ಬಳಸ್ಕೊಂಡು ಜನರಲ್ ಆಗಿ ನನಗೆ ಡ್ರೈ ರೋಸ್ಟ್ ಇಷ್ಟ. ಹಸ್ಬೆಂಡಿಗೆ ಸ್ವಲ್ಪ ಗ್ರೇವಿ ಇದ್ರೆ ಇಷ್ಟ. ನೋಡೋಣ ಇವತ್ತು ಡ್ರೈ ಆಗುತ್ತಾ ಗ್ರೇವಿ ಆಗುತ್ತಾ ಅಂತ ಗೊತ್ತಿಲ್ಲ, ಟ್ರೈ ಮಾಡೋಣ. ಮೊದಲಿಗೆ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ನಾನು ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಸೊ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಳಸಿ ಆದಷ್ಟು.
ಚೆನ್ನಾಗೇ ಇರುತ್ತೆ. ಬೇಕಿದ್ರೆ ನೀವು ಒಂದು ಕಬ್ಬಿಣದ ಬಾಂಡಿಯಲ್ಲಿದ್ದರೆ ಇನ್ನೂ ರುಚಿಯಾಗಿರುತ್ತೆ. ನಾನು ಸ್ಟೀಲಲ್ಲೇ ಮಾಡ್ಕೋತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಇವಾಗ ಉರಿಬೇಕು. ಉರಿಯೋ ತನಕ ವೆಯ್ಟ್ ಮಾಡೋಣ. ಮುಂಚೆ ಎಲ್ಲ ಅಷ್ಟು ಚಿಕ್ಕ ವಯಸ್ಸಲ್ಲೆಲ್ಲ ನಾನ್ ವೆಜ್ ಎಲ್ಲ ನಾನು ತಿಂತಾನೆ ಇರಲಿಲ್ಲ. ನನ್ನ ಹಸ್ಬೆಂಡ್ ಜೊತೆ ಸ್ಟಾರ್ಟ್ ಮಾಡಿದ್ದು ನಾನ್ ವೆಜ್ ತಿನ್ನೋಕ್ಕೆ. ಇವಾಗಂತೂ ಯಾವಾಗಾದರೂ ಅವಾಗ ನಮ್ಮಿಬ್ರಿಗೂ ಕ್ರೇವ್ ಆಗುತ್ತೆ. ಹಸ್ಬೆಂಡ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದು, ಇವಾಗ ಇಬ್ಬರು ನಾನ್ ವೆಜ್ ಜಾಸ್ತಿ ತಿನ್ನೋದು ಕಲ್ತ್ಕೊಂಡಿದ್ದೀರಿ. ಎಸ್ಪೆಷಲಿ ಬಿರಿಯಾನಿ ಅಂದರೆ ಇಬ್ರಿಗೂ ಫೇವ್ರೇಟ್. ಮೇನ್ ಡಿಶಸ್ ಎಲ್ಲ ಅಮ್ಮ ಮಾಡಿ ಕಳಿಸಿದ್ದಾರೆ. ಗೀ ರೈಸ್, ಆಮೇಲೆ ಮೊಟ್ಟೆ ಕೋಳಿ ಸಾಂಬಾರು ಏನು ಬರುತ್ತೆ ಆ ಸಾರು ಮಾಡಿ ಕಳಿಸಿದ್ದಾರೆ. ಆಮೇಲೆ ಸ್ವಲ್ಪ ಕಬಾಬ್. ನಾನು ಸ್ವಲ್ಪ ಚಿಕನ್ ಬಳಸ್ಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಚಿಕನ್ನ ಬಳಸ್ಕೊಂಡು ಅಪ್ಪುಗೆ ಯಾವ ರೀತಿ ನಾನು ಅಡುಗೆ ಮಾಡ್ಕೊತೀನಿ ಅನ್ನೋದನ್ನ ನಿಮ್ಗೆ ಮುಂಚೆನೇ ತೋರಿಸಿದ್ದೀನಲ್ಲ, ಆ ರೀತಿ ತಯಾರಿ ಮಾಡ್ಕೊಂಡಿದ್ದೀನಿ. ಸೊ ಫ್ರೈ ಆ್ಯಕ್ಚುಲಿ ಜಾಸ್ತಿ ಹೊತ್ತು ಹಿಡಿಯಲ್ಲ. ಚಿಕನ್ ಎಲ್ಲ ಬೇಗ ಬೇಯುತ್ತೆ. ಸಿನ್ಸ್ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿರೋ ಕಾರಣ ಏನು ಹೇಳೋದು, ಬೇಗ ಬೇಯುತ್ತೆ. ಚಿಕನ್ ಜಾಸ್ತಿ ಹೊತ್ತು ತೊಗೊಳಲ್ಲ ಬೇಯೋಕ್ಕೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 15 to 20 ಮಿನಿಟ್ಸ್ ಸಾಕು, ಚೆನ್ನಾಗಿ ಬೆಂದಿರತ್ತೆ. ಆಮೇಲೆ ನನಗೆ ಈಗ ಎಲ್ಲ ಮೊಟ್ಟೆ ಡಿಶ್ ಆಗಿರ್ಬೋದು, ಚಿಕನ್ ಡಿಶ್ ಆಗಿರ್ಬೋದು, ಯಾವುದೇ ಪಲ್ಯಕ್ಕೆ ಆಗಿರ್ಬೋದು, ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ನನಗೆ ತುಂಬ ಇಷ್ಟ. ಬಿಕಾಸ್ ಅದೊಂಥರ ಡಿಫ್ರೆಂಟ್ ರುಚಿ ಕೊಡುತ್ತೆ. ಈವನ್ ನೀವು ಮ್ಯಾಗಿ ಮಾಡುವಾಗ ಜಸ್ಟ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ, ಅದು ನೀವು ಮ್ಯಾಗಿ ತಿನ್ನೋ ಟೇಸ್ಟೇ ಚೇಂಜ್ ಆಗೋಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಬಹಳಷ್ಟು ಜನ ನನ್ನ ವಿಡಿಯೋನ ಎಂಜಾಯ್ ಮಾಡಿ ನೋಡ್ತೀರಾ, ಹಾಗೂ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಹೇಳಿದ್ದೀರಾ, ಕಮೆಂಟ್ಸ್ ಮೂಲಕ ಹೇಳಿದ್ದೀರಾ. ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದೇ ಕೊನೆಯ ತನಕ ಸುಮಾರಷ್ಟು ವಿಡಿಯೋನ ಎಲ್ಲರೂ ಕೊನೆಯ ತನಕ ನೋಡ್ತಾ ಇಲ್ಲ. ಹಾಗಾಗಿ ನನ್ನ ವಿಡಿಯೋಸ್ ಎಲ್ಲನೂ ಕೊನೆಯ ತನಕ ನೋಡಿ ಹೇಗೆ ಅನಿಸ್ತು ಅನ್ನೋದು ಆವಾಗ ನಿಮಗೆ ನನಗೆ ಒಂದು ಕರೆಕ್ಟ್ ಒಪಿನಿಯನ್ ಕೊಡೋಕ್ಕಾಗತ್ತೆ. ಸೊ ನನ್ನನ್ನು ನಾನು ಯಾವ ರೀತಿ ವಿಡಿಯೋನ ಇನ್ನೂ ಬೆಟರ್ ಆಗಿ ಮಾಡ್ಬೋದು ಅಂತ ನನಗೆ ಗೊತ್ತಾಗುತ್ತೆ. ಸೊ ಎಲ್ಲ ವಿಡಿಯೋಸ್ನು ಕೊನೆ ತನಕ ನೋಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಿಮ್ಮೊಟ್ಟಿಗೆ ಕೇಳ್ಕೊತಾ ಇದ್ದೀನಿ. ಬನ್ನಿ ಇವಾಗ ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತಳ ಹಿಡ್ದಿದೆ, ಬಿಕಾಸ್ ನಾನು ಎಣ್ಣೆ ಕಮ್ಮಿ ಬಳಸಿರೋದ್ರಿಂದ ಅದು ಆ ರೀತಿ ಅನಿಸುತ್ತೆ. ಬಟ್ ಸ್ವಲ್ಪ ಕ್ಲೋಸ್ ಮಾಡಿ ಕುಕ್ ಮಾಡಿದ್ರೆ ಸರಿ ಹೋಗುತ್ತೆ. ಏನು ನೀರು ಹಾಕಬೇಕು ಅಂತ ಏನಿಲ್ಲ. ಸೊ ಸ್ವಲ್ಪ ಹೊತ್ತು ನಾನು ಅದನ್ನ ಕ್ಲೋಸ್ ಮಾಡಿ ಇಡ್ತೀನಿ. ಸೊ ನನ್ನ ಹಸ್ಬೆಂಡ್ ಇವಾಗ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗೀಗ ಅವ್ರಿಗೆ ಕುಕ್ಕಿಂಗಲ್ಲಿ ಬಹಳನೇ ಆಸೆ ಮಾಡಬೇಕು ಅಂತ. ನನಗೆ ವಿಡಿಯೋ ಮಾಡೋಕ್ಕೆ ಕೂಡ ಅವರೇ ಸಹಾಯ ಮಾಡ್ತಾ ಇರೋದು. ಸೊ ಇವಾಗ ನಾನೇ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅವ್ರು ಕುಕ್ ಮಾಡ್ತಾರೆ. ಉಪ್ಪೆಲ್ಲ ಹಾಕಕ್ಕೆ ಗೊತ್ತಾಗುತ್ತಾ? ನಾನೇ ಹಾಕ್ಲಾ? ಓಕೆ, ಟೇಕ್ ಓವರ್ ಬೈ ಮೈ ಹಸ್ಬೆಂಡ್. ಓಕೆ, ಮೊದಲಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಅವಾಗಲೇ ಮ್ಯಾರಿನೇಷನ್ಗೆ ನಾನು ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕೊತಾ ಇದ್ದೀನಿ. ಖಾರ ಏನು ಅಷ್ಟಿರಲ್ಲ, ಬಿಕಾಸ್ ನಾನು ಮೊಸರೆಲ್ಲ ಆ್ಯಡ್ ಮಾಡ್ಕೊಂಡಿರೋದ್ರಿಂದ. ಸ್ವಲ್ಪ ಧನಿಯಾ ಪುಡಿ, ಕೊನೆಯದಾಗಿ ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೂ ಅರಿಶಿನದ ಪುಡಿನ ಸ್ವಲ್ಪ ನಾನು ಕಮ್ಮಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಮನೆಯಲ್ಲೇ ಮಾಡಿಟ್ಟಿದ್ದ ಅರಿಶಿನ ಪುಡಿ ಖಾಲಿ ಆಗಿದೆ. ಹೊಸದಾಗಿ ಹೋಗಿ ಇವಾಗ ಓಕೆ, ಇದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಬಿಟ್ಟರೆ ಈರುಳ್ಳಿ, ಚಿಕನ್ನು, ಆಮೇಲೆ ಮಸಾಲೆ ನೀರೆಲ್ಲ ಬಿಟ್ಟು ಮಸಾಲೆ ಒಟ್ಟಿಗೆ ಚೆನ್ನಾಗಿ ಹೊಂದ್ಕೊಳುತ್ತೆ. ಅದೇ ರೀತಿ ಇದು ಫ್ರೈ ಆಗಬೇಕು. ನಾನು ಡ್ರೈನೇ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ನಾವು ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕಿದ್ರೆ ಸೂಪರ್ ಆಗಿರುತ್ತೆ. ಬಟ್ ಇವತ್ತು ನಾನು ಸ್ವಲ್ಪ ಜಾಸ್ತಿ ಖಾರ ಹಾಕೊಂಡಿರೋದ್ರಿಂದ ಪೆಪ್ಪರ್ನ ಹಾಕೊಳೋದು ಬೇಡ ಅನ್ಕೋತಾ ಇದ್ದೀನಿ. ಆಮೇಲೆ ತುಂಬ ಸ್ಪೈಸಿ ಆದರೆ ತಿನ್ನೋಕ್ಕಾಗಲ್ಲ.
ಜನರಲ್ ಆಗಿ ನಾನು ಈ ರೀತಿ ಫ್ರೈ ಮಾಡ್ಕೊಳ್ಳುವಾಗ ಟೊಮ್ಯಾಟೋನ ಆ್ಯಡ್ ಮಾಡಲ್ಲ. ಬಿಕಾಸ್ ನನಗೆ ಅದೇನೋ ಒಳಗೆ ಟೊಮ್ಯಾಟೊ ಗೊಜ್ಜೊಳಗೆ ಚಿಕನ್ ಹಾಕೊಂಡು ತಿಂದಂಗೆ ಅನ್ಸುತ್ತೆ. ನಂಗೆ ಅಷ್ಟಾಗಿ ಇಷ್ಟ ಆಗಲ್ಲ. ನಿಮಗೆ ಗ್ರೇವಿ ಥರ ಬೇಕಂದ್ರೆ ಒಂದು ಸಣ್ಣ ಟೊಮ್ಯಾಟೊ ಸ್ಲೈಸ್ ಮಾಡಿಕೊಂಡು ಹಾಕೊಂಡ್ರು ನಡೆಯುತ್ತೆ, ಚೆನ್ನಾಗೇ ಇರುತ್ತೆ ಅದು ಕೂಡ. ಬಟ್ ನನಗೆ ಆ ಟೇಸ್ಟ್ ಅಷ್ಟಾಗಿ ಇಷ್ಟ ಆಗಲ್ಲ. ಬಟ್ ಇವತ್ತು ಗೀ ರೈಸ್ಗೆ ಅಮ್ಮ ಚಿಕನ್ ಸಾಂಬಾರ್ ಕೊಟ್ಟಿರೋದ್ರಿಂದ ಇದು ಫ್ರೈ ಥರ ಇದ್ರೆ ಚೆನ್ನಾಗಿ ಅನ್ಸುತ್ತೆ. ಬನ್ನಿ, ಚಿಕನ್ ಬೆಂದು ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಯಾವ ರೀತಿ ಆಗಿದೆ ಅಂತ ನೋಡೋಣ. ನೋಡಿ, ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಆಗಿದೆ. ಸ್ವಲ್ಪ ನಾನು ಚಿಕ್ಕ ಪ್ಯಾನ್ ತಗೊಂಡ್ಬಿಟ್ಟೆ, ಕಮ್ಮಿ ಕ್ವಾಂಟಿಟಿ ಇದೆ ಅಂತ. ಹಾಗೂ ಸ್ಟೀಲಿಂದ ಮಾಡಿರೋದ್ರಿಂದ ಸ್ವಲ್ಪ ತಳ ಹಿಡ್ದಂಗಿದೆ. ಬಟ್ ಇಟ್ಸ್ ಫೈನ್, ಅದು ಸ್ವಲ್ಪ ಹೊತ್ತಾದರೆ ಸರಿ ಹೋಗುತ್ತೆ. ಆಮೇಲೆ ಇವಾಗ ಆಲ್ಮೋಸ್ಟ್ ಬೆಂದಿರೋ ಕಾರಣ ಫುಲ್ ಸಿಮ್ಮಲ್ಲಿ ಇಟ್ಟು ಕೊನೆಯಲ್ಲಿ ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕೊನೆಯ ಬಾರಿ ಒಂದ್ಸತಿ ಈ ರೀತಿ ಚೆನ್ನಾಗಿ ತಿರುಗಿಸಿ ನೀರು ಹಾಕೊಳ್ಳಿ. ಅರ್ಧ ಕಾಲು ಲೋಟದಷ್ಟು ನೀರು ಹಾಕೊಂಡು ಕುದಿಸ್ಕೊಳ್ಳಿ, ಅವಾಗ ತಳ ಹಿಡಿಯಲ್ಲ. ನಾನು ಅಷ್ಟಾಗಿ ನಾನ್ ವೆಜ್ ಕುಕ್ ಮಾಡಲ್ಲ, ಜನರಲ್ ಆಗಿ ಅಮ್ಮನೇ ಎಲ್ಲ ಮಾಡಿ ಕಳಿಸ್ಬಿಡ್ತಾರೆ. ಸೊ ಅವಾಗ ನನ್ನ ಹಸ್ಬೆಂಡ್ ಏನಾದರೂ ನಾನು ಮಾಡ್ಕೊಡ್ಬೇಕು ನಾನ್ ವೆಜ್ಜಲ್ಲಿ ಅಂತ ಕೇಳುವಾಗ ಮಾತ್ರ ನಾನ್ ವೆಜ್ ನಾನು ಮಾಡಿಕೊಡ್ತೀನಿ. ಇಲ್ಲಾಂದರೆ ಮೋಸ್ಟ್ ಆಫ್ ದ ಟೈಮ್ ಅಮ್ಮ ಎಲ್ಲ ಕೊಟ್ಟು ಕಳಿಸ್ಬಿಡ್ತಾರೆ. ಆಮೇಲೆ ಏನು ಹಂಗೆ ನಾನ್ ವೆಜ್ ಲವರ್ಸ್ ಅನ್ನೋ ಥರ ಏನು ಅಷ್ಟೊಂದು ನಾವೇನು ತಿನ್ನಲ್ಲ. ಈ ಮ್ಯಾಕ್ಸಿಮಮ್ ಅಂದರೆ 2 ಪೀಸಸ್ ತಿಂತೀರಿ. ಬಿರಿಯಾನಿ ಅಂತೂ ಜಸ್ಟ್ ರೈಸೇ ತಿನ್ನೋದು. ಬಿರಿಯಾನಿಯಲ್ಲಿರೋ ಪೀಸ್ನ ಇದುವರೆಗೂ ನಾವಿಬ್ಬರು ತಿಂದೇ ಇಲ್ಲ, ಏನಕ್ಕಂತ ಗೊತ್ತಿಲ್ಲ. ಬಟ್ ಜಸ್ಟ್ ಬಿರಿಯಾನಿ ಪೀಸಸ್ ತಿನ್ನಲ್ಲ. ಹಾಗೂ ನಾನು ವಿತ್ ಬೋನ್ ತಿಂತೀನಿ, ಅವರು ಮೋಸ್ಟ್ ಆಫ್ ದ ಟೈಮ್ ಬೋನ್ಲೆಸ್ಸೇ ತಿನ್ನೋದು. ಅಪ್ಪನೂ ಅಷ್ಟೇ, ಅವನು ಎಲ್ಲ ತಿಂತಾನೆ, ಅವನಿಗೆ ನಾವು ಸೇಫ್ಗೆ ಬೋನ್ಲೆಸ್ ಚಿಕನ್ನೇ ಕೊಡೋದು. ಇದು ಇನ್ನೊಂದು ಸ್ವಲ್ಪ ಹೊತ್ತು 2-3 ಮಿನಿಟ್ಸ್ ಈ ಥರ ಕ್ಲೋಸ್ ಮಾಡಿ ಕುಕ್ ಮಾಡಿದ್ರೆ ಫುಲ್ ಡ್ರೈ ರೋಸ್ಟ್ ಆಗುತ್ತೆ. ಇನ್ ಕೇಸ್ ನಿಮಗೆ ಅದು ಸ್ವಲ್ಪ ಗ್ರೇವಿ ಥರ ಬೇಕಂದ್ರೆ ಸ್ವಲ್ಪ ನೀರು ಹಾಕೊಂಡು ನೀವು ಕುಕ್ ಮಾಡಿಕೊಂಡ್ರೆ ಅದು ಗ್ರೇವಿ ಥರ ಬರುತ್ತೆ. ಇಲ್ಲಾಂದರೆ ಈ ತವಾ ರೋಸ್ಟ್ ಎಲ್ಲ ಬರುತ್ತಲ್ಲ, ಆ ರೀತಿ ಒಂಥರ ರೋಸ್ಟ್ ಆಗಿ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ನಾನು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿದರೆ ಇನ್ನೂ ಸ್ವಲ್ಪ ಸ್ವೀಟ್ ಆಗಿರೋದು. ಬಟ್ ನಾನು ಆನಿಯನ್ನ ಸ್ಲೈಸ್ ಮಾಡಿ ಹಾಕಿರೋದ್ರಿಂದ ಅದ್ರದ್ದು ಎಸೆನ್ಸ್ ಕೂಡ, ಅದ್ರದ್ದು ಸ್ಪೈಸಿನೆಸ್ ಏನಿರುತ್ತೆ ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೋಡೋಣ, ಒಂದು 2 to 3 ಮಿನಿಟ್ಸ್ ಬಿಟ್ಟು ಹೇಗಾಗಿದೆ ಅಂತ ನೋಡೋಣ. ಓಕೆ, ಅಡುಗೆ ರೆಡಿಯಾಗಿದೆ. ಸೊ ಗೀ ರೈಸ್, ಚಿಕನ್ ಸಾಂಬಾರ್, ಅದೇ ಮೊಟ್ಟೆ ಕೋಳಿ ಸಾಂಬಾರ್, ಆಮೇಲೆ ನಾನು ಮಾಡಿರೋ ಫ್ರೈ, ಆಮೇಲೆ ಕಬಾಬ್ ಅಮ್ಮನೇ ಕಳಿಸಿದ್ರು, ಸ್ವಲ್ಪ ಸೌತೆಕಾಯಿ, ಆಮೇಲೆ ಚಿಕನ್ಗೆಲ್ಲ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡೆ ತಿನ್ನೋದು ಒಳ್ಳೆಯದು.